ಕಾಫಿ ತೋಟದಲ್ಲಿದ್ದ ರೈತನ ಮೇಲೆ ಕಾಡುಕೋಣ ದಾಳಿ ಮಾಡಿರುವಂತಹ ಘಟನೆ ನಡೆದಿದ್ದು ರೈತ ರಘುಪತಿ ಸಾವನ್ನಪ್ಪಿದ್ದಾರೆ. ಕಾಫಿ ತೋಟದಲ್ಲಿದ್ದ ರೈತನ ಮೇಲೆ ಕಾಡುಕೋಣ ದಾಳಿ ಮಾಡಿರುವಂತಹ ಘಟನೆ ನಡೆದಿದ್ದು ಸ್ಥಳದಲ್ಲೇ ರೈತ ರಘುಪತಿ 73 ವರ್ಷದ ರೈತ ಸಾವನ್ನಪ್ಪಿದ್ದು ಕಳಸದ ಹಳುವಳ್ಳಿ ಸಮೀಪದ ಲಲಿತಾದ್ರಿ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮಧ್ಯಾಹ್ನ ಮನೆಯಿಂದ ಕಾಫಿ ತೋಟಕ್ಕೆ ತೆರಳಿದ್ದಾರೆ ರಘುಪತಿ. ಫೋನ್ ರಿಸೀವ್ ಮಾಡದಿದ್ದಾಗ ತೋಟಕ್ಕೆ ಕುಟುಂಬಸ್ಥರು ಹೋಗಿದ್ದು ಈ ವೇಳೆ ಸಾವನ್ನಪ್ಪಿದ್ದಾರೆ ರೈತ ರಘುಪತಿ. ರೈತನ ಸಾವು ಖಂಡಿಸಿ ನಾಳೆ ಕಳಸ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿದ್ದು ಆಸ್ಪತ್ರೆಗೆ ಬಂದ ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೃತ ರಘುಪತಿ ನಿವಾಸಕ್ಕೆ 15 ಲಕ್ಷ ಪರಿಹಾರವನ್ನು ಕೂಡ ಎಸಿಎಫ್ ಪರಿಹಾರವನ್ನ ನೀಡಿದೆ. 15 ಲಕ್ಷ ರೂಪಾಯಿ ಹಣವನ್ನ ಒಟ್ಟಾರೆಯಾಗಿ ಕಾಡುಕೋಣ ದಾಳಿ ನಡೆಸಿದ್ದು 73 ವರ್ಷದ ರೈತ ರಘುಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನಾರಾಯಣಗೌಡ, ಕಾಡಾನೆ ಹಾವಳಿ ಮಧ್ಯೆ ಕಾಡುಕೋಣ ಹಾವಳಿ ಶುರುವಾಗಿದೆ. ಜನರಿಗೆ ಹೇಗೆ ಆತಂಕ ಶುರುವಾಗಿದೆ? ಕಾವ್ಯ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಯಥೇಚ್ಛವಾಗಿರುವಂತದ್ದು. ಆದ್ರೆ ಕಾಡಾನೆ ಹಾವಳಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ಕಾಡು ಕೋಣಗಳ ಹಾವಳಿ ಇರುವಂತದ್ದು. ಕೊಪ್ಪ ತಾಲೂಕು ಮತ್ತೆ ಕಳಸ ತಾಲೂಕಿನಲ್ಲಿ ಯಥೇಚ್ಛವಾಗಿ ಕಾಡುಕೋಣಗಳ ದಾಳಿ ಇರುವಂತದ್ದು. ಅಂತ ಈ ಪ್ರಕರಣ ಇದೇ ಮೊದಲ ಈ ರೀತಿ ಅಂತ ಈಗಾಗಲೇ ಕಳೆದ 1-2 ವರ್ಷ ಒಂದು ಲೆಕ್ಕಾಚಾರ ತಗೊಂಡು ಕೂಡ ಸುಮಾರು 4 ರಿಂದ 5 ಜನ ಕಾಡುಕೋಣದ ದಾಳಿಯಿಂದ ಸಾವನ್ನಪ್ಪಿರುವಂತದ್ದು, 16 ಜನ ಗಾಯಗೊಂಡಿರುವಂತದ್ದು. ಅಂದ್ರೆ ಕಾಡುಕೋಣ ಅಂತ ತಿವಿಯುವಂತ ರಭಸಕ್ಕೆ ಕೆಲವರ ಹೊಟ್ಟೆ ಕೂಡ ಸೀಳಿರುವಂತದ್ದು, ಮತ್ತೆ ಪಕ್ಕೆ ಕೂಡ ಸೀಳಿರುವಂತದ್ದು, ಈ ರೀತಿ ನಾನಾ ರೀತಿಯಂತ ಪ್ರಕರಣಗಳು ಇರುವಂತದ್ದು. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸ್ಥಳೀಯರು ಅರಣ್ಯ ಇಲಾಖೆಗೆ ಮನವಿ ಮಾಡ್ತಿದ್ದಂಥದ್ದು, ಮತ್ತೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಕೂಡ ಹೊರ ಹಾಕ್ತಿದ್ದಂಥದ್ದು. ಅಂತಂದ್ರೆ ನಿತ್ಯ ಕಾಫಿ ತೋಟಕ್ಕೆ ಹೋಗೋದ್ರಿಂದ ಕಾಫಿ ತೋಟಕ್ಕೆ ಯಾವಾಗ ಕಾಡುಕೋಣಗಳು ಈ ರೀತಿ ದಾಳಿ ಮಾಡುತ್ತೋ ಆಗ ವಾರ 15 ದಿನಗಳಗಟ್ಟೆ ಕೂಲಿ ಕಾರ್ಮಿಕರು ಕೂಡ ತೋಟಕ್ಕೆ ಕೆಲಸಕ್ಕೆ ಬರ್ತಿರ್ಲಿಲ್ಲ. ಅಂದ್ರೆ ಒಂದು ಆತಂಕದಿಂದ ಕೆಲಸಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಒಂದು ಕಡೆ ಕೂಲಿಗೂ ಕೂಡ ಆಗದಲ್ಲೇ ಇರುವಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ ಅಂದ್ರೆ ಹಳ್ಳಿ ಮಾರ್ಗದಲ್ಲಿ ಮಲೆನಾಡು ಭಾಗ ಅಂದ್ರೆ ಸಣ್ಣ ರೋಡ್ಗಳು ಅಲ್ಲಿ ಓಡಾಡಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಕಾಡುಕೋಣಗಳ ದಾಳಿಯಿಂದ ಒಂದು ಮುಕ್ತಿ ಕೊಡಿ ಅಂತ ಸಾಕಷ್ಟು ಬಾರಿ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು. ಆದ್ರೆ ಅರಣ್ಯ ಇಲಾಖೆ ಅವರು ಕೂಡ ಬರೋದು 1 ಸಲ 2 ಸಲ ಓಡಿಸೋದು ಮತ್ತೆ ಹೋಗೋದು ಇದೇ ರೀತಿ ನಡೀತಾ ಇತ್ತು. ಆದ್ರೆ ಇವತ್ತು ಕೂಡ ರಘುಪತಿ 73 ವರ್ಷದ ರಘುಪತಿ ಅವರು ತೋಟದಲ್ಲಿ ಅಂದ್ರೆ ಕಾಡುಕೋಣದ ಹಾವಳಿಯಿಂದ ಸಾವನ್ನಪ್ಪಿರೋ ಈಗ ಒಂದ್ ರೀತಿ ಮಲೆನಾಡಿಗರ ತಾಳ್ಮೆ ಕೂಡ ಹೊಡೆದಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ನಾಳೆ ಕಳಸಾ ತಾಲೂಕಿನ ಬಂದ್ ಕೂಡ ಕರೆದಿರುವಂತದ್ದು. ಈ ಒಂದು ಬಂದ್ಗೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಆಡಳಿತ ಪಕ್ಷ ಇರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಮುಖಂಡರು ಕೂಡ ಬೆಂಬಲ ಸೂಚಿರುವಂತದ್ದು. ಯಾಕೆಂದ್ರೆ ಕಾಡುಕೋಣದ ಹಾವಳಿಯಿಂದ ಯಾವಾಗ ಯಾರ ಮೇಲೆ ಎಲ್ಲಿ ಹೇಗೆ ಅಟ್ಯಾಕ್ ಆಗುತ್ತೋ ಹೇಳಕ್ಕಾಗಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಮುಕ್ತಿ ಆಗ್ಬೇಕು ಅಂತ ಸರ್ವ ಪಕ್ಷಗಳು ಮತ್ತೆ ವಿವಿಧ ಸಂಘಟನೆಗಳು ಕೂಡ ನಾಳೆ ಬಂದ್ಗೆ ಕರೆ ನೀಡಿರುವಂತದ್ದು. ಕಾವ್ಯ.